ಸೊ ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಅನದರ್ ವಿಡಿಯೋ. ಎಲ್ಲರಿಗೂ ನಮಸ್ತೆ. ನಾನು ಮತ್ತು ನನ್ನ ಫ್ರೆಂಡ್ಸು ಇವತ್ತು ಚಿಕ್ಕಪೇಟೆನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸಂಡೇ ಬಜಾರ್ ಅಂತ, ಚೋರ್ ಬಜಾರ್ ಅಂತ ಏನು ಕರೀತಾರಲ್ಲ, ಅದನ್ನ ನಾವು ಇವತ್ತು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಏನೇನಿರುತ್ತೆ, ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಇರುತ್ತಾ, ಏನಿರುತ್ತೆ ಅಂತ ನೋಡೋಣ, ಬನ್ನಿ ಹೋಗೋಣ. ಸೊ ದೋಸ್ತು, ನಾನು ನನ್ನ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದಾಗ ನನಗೆ ಯಾರ್ಯಾರು ಏನಾರು ಅಂದ್ಕೊಬಿಡ್ತಾರೆ, ಅವರು ನನ್ನ ಜೋಕ್ ಮಾಡ್ತಾರೆ ಅಂತ ಅನ್ಕೋತಾ ಇದೆ. ಆದರೆ ಯಾವತ್ತಾದರೂ ನಾವು ಬೇರೆಯವ್ರು ನಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅಂತ ಬದುಕ್ತೀವೋ ಆವತ್ತು ನಾವು ನಮ್ಮ ಲೈಫ್ನ ಬದುಕೋಕ್ಕಾಗಲ್ಲ. ಅದಕ್ಕೆ ನೀವು ನಿಮ್ಮ ಮನ್ಸಿಗೆ ಬಂದಂಗೆ ಮಾಡಿ. ಸೊ ದೋಸ್ತು, ನಿಮಗೆಲ್ಲ ಬ್ಯಾಟ್ಮ್ಯಾನ್ ಅಂದರೆ ಗೊತ್ತೇ ಇರುತ್ತೆ. ಬ್ಯಾಟ್ಮ್ಯಾನ್ಗೆ ಬ್ಯಾಟ್ಮ್ಯಾನ್ ಅಂತ ಹೆಸರು ಯಾಕೆ ಬಂತು ಅಂದರೆ, ಅವನಿಗೆ ಚಿಕ್ಕ ವಯಸ್ಸಲ್ಲಿ ಬ್ಯಾಟ್ಗಳಿಗಂದರೆ ಭಯ ಆಯ್ತಾಯಿತ್ತು. ಅದಕ್ಕೆ ಆ ಭಯದಿಂದ ಆಚೆ ಬರೋಕ್ಕೆ ಬ್ಯಾಟ್ಮ್ಯಾನ್ ಅಂತ ಹೆಸರಿಟ್ಕೊಂಡ. ಆ ಭಯನ ಎದುರಿಸಿ ನಿಂತಾಗಲೇ ಕಾನ್ಫಿಡೆನ್ಸ್, ಧೈರ್ಯ ಬರೋದು. ನನಗೂ ಚಿಕ್ಕ ವಯಸ್ಸಿಂದ ಒಂದು ಭಯ ಇತ್ತು. ನನಗೆ ಚಿಕ್ಕ ವಯಸ್ಸಿಂದ ಜನ ಸೇರೋ ಕಡೆ ಅಂದರೆ ಆಚೆ ಕಡೆ ಪ್ರಪಂಚ ಅಂದ್ರೇ ಭಯ ಇತ್ತು. ನನಗೆ ಜನಗಳಂದರೆ ತುಂಬ ಭಯ ಇತ್ತು. ಅದಕ್ಕೆ ತುಂಬ ಇಂಟ್ರೋವರ್ಟ್ ಆಗಿದೆ. ಅದಕ್ಕೆ ಆ ಭಯದಿಂದ ಆಚೆ ಬರೋಕ್ಕೆ ಈ ಥರ ಮಾಡ್ತಾಯಿದ್ದೀನಿ ದೋಸ್ತು. ದಿಸ್ ಈಸ್ ಮೈ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಪ್ಲೀಸ್. ಸೊ ಗಾಯ್ಸ್, ನಾವು ಫಸ್ಟು ವಿಕ್ಟೋರಿಯಾ ಹಾಸ್ಪಿಟ್ಲು ಮುಂದೆ ಇರೋ ಬೆಂಗಳೂರು ಫೋರ್ಟ್ಗೆ ಬಂದಿದ್ದೋ. ಇಲ್ಲಿಂದ ಕೆ ಆರ್ ಮಾರ್ಕೆಟ್ಗೆ ಹೋಗೋಣ. ಕೆ ಆರ್ ಮಾರ್ಕೆಟಿಂದ ಸಂಡೇ ಬಜಾರ್ಗೆ ಹೋಗೋಣ. ಈ ಸೇಲೆಲ್ಲ ಸ್ಪೆಷಲ್ಲಾಗಿ ಸಂಡೇ ಹೊತ್ತಾಗೋದ್ರಿಂದ ಜನ ತುಂಬ ರಶ್ ಇರ್ತಾರೆ. ಬರೀ ಶ್ರೀಮಂತರು, ಬಡವರು ಎಲ್ಲರೂ ಬರ್ತಾರೆ ಇಲ್ಲಿಗೆ. ಏನೂ ತೊಗೊಳ್ಳಿಲ್ಲ ಅಂದರೂ ಒಂದು ರೌಂಡ್ ನೋಡ್ಕೋಬೇಕಾದ್ರೂ ಬರ್ತಾರೆ. ಇಲ್ಲಿ ನೀವು ತುಂಬ ಚೂಸಿಯಾಗಿರಬೇಕು, ಯಾಕೆಂದರೆ ಚೆನ್ನಾಗಿರೋ ಐಟಮ್ ಎಲ್ಲೋ ಮೂಲೆಯಲ್ಲಿರುತ್ತೆ. ಮತ್ತು ಇದೆಲ್ಲ ಕದ್ದಿರೋ ಮಾಲ್ಗಳು, ಮತ್ತು ಸೆಕೆಂಡ್ ಹ್ಯಾಂಡು, ಥರ್ಡ್ ಹ್ಯಾಂಡ್ ಐಟಮ್ಸು. ಮತ್ತು ಇಲ್ಲೆಲ್ಲ ಒರಿಜಿನಲ್ ಕಾಪಿ ಇರೋಲ್ಲ. ಇಲ್ಲೆಲ್ಲ ಫಸ್ಟ್ ಕಾಪಿ, ಸೆಕೆಂಡ್ ಕಾಪಿ ಇರುತ್ತೆ. ನೀವು ದಿ ಬೆಸ್ಟ್ನ ಹುಡ್ಕೋಬೇಕು. ಮತ್ತು ರೇಟ್ ಒಂದೊಂದು ಸರಿ ನಾವು ನೋಡಿದಾಗ ನಮ್ಮ ಕಣ್ಣು ಮುಂದೆನೇ ಹಳೆ ಶೂಗಳನ್ನ ತೊಳೆದು ಗಮ್ ಹಾಕಿ ರಿಪೇರಿ ರೆಡಿ ಮಾಡಿ ಇಡ್ತಾಯಿದ್ರು ಸೇಲ್ಗೆ. ಇಲ್ಲಿ ನೀವು ತುಂಬ ಹುಷಾರಾಗಿರಬೇಕು. ಯಾಕೆ ಅಂದರೆ ನಿಮಗೆ ಗೊತ್ತಿಲ್ದಂಗೆ ನಿಮ್ಮ ಫೋನ್ನೇ ಕದ್ದು ನಿಮಗೆ ಮಾರಿಬಿಡ್ತಾರೆ, ನಿಮ್ಮ ವಾಲೆಟ್ನೇ ಕದ್ದು ನಿಮಗೆ ಸೇಲ್ ಮಾಡಿಬಿಡ್ತಾರೆ. ಅದಕ್ಕೆ ನೀವು ನನ್ನ ಫೋನಲ್ಲಿ ವೀಡಿಯೋ ಜಾಸ್ತಿ ರೆಕಾರ್ಡು ಮಾಡಲಿಲ್ಲ. ನೀವು ಒಂದು ನಿಮಿಷ ಯಾಮಾರಿದ್ರಿ ಅಂದರೆ ಪಿಕ್ ಪಾಕೆಟ್ ಆಗೋಗ್ತೀರ. ನಾನೇನಂತ ರೆಕಮೆಂಡ್ ಮಾಡ್ತೀನಿ ಅಂದರೆ, ನೀವು ಇಲ್ಲಿ ಅಂದರೆ ತುಂಬ ಕ್ವಾಲಿಟಿ ಆಗಿರೋ ಐಟಮ್ಸ್ ಸಿಗೋಲ್ಲ. ಸುಮ್ಮನೆ ಯೂಸ್ ಆ್ಯಂಡ್ ಥ್ರೋ ಐಟಮ್ಸ್ಗಳನ್ನ ತೊಗೊಳ್ಳಿ. 2 ತಿಂಗಳು 3 ತಿಂಗಳು ಯೂಸ್ ಮಾಡಿ ಬಿಡೋದು. ಈಗ ಅದೇ ಶೋರೂಮಲ್ಲಿ ಹೋಗಿ ತೊಗೊಂಡ್ರೆ 2,000 4,000 ಆಗುತ್ತೆ. ಸುಮ್ಮನೆ ಈಗ ಒಂದು 2 ಮಂತ್ಸ್ ಯೂಸ್ಗೆ ಅಂತ ನಾನೊಂದು ಶೂ ತೊಗೊಂಡು 2 ಪೇರ್ ಆಫ್ ಶೂ ತೊಗೊಂಡಿದ್ದೆ. ಚೆನ್ನಾಗೈತೆ ಇಲ್ವಾ ಅಂತ ಕಾಮೆಂಟ್ ಮಾಡಿ ಹೇಳಿ. ನೀವು ಯಾವತ್ತಾರು ಇಲ್ಲೇನಾದ್ರು ಶಾಪಿಂಗ್ ಮಾಡಿದರೆ ಏನು ಚೆನ್ನಾಗಿರೋ ಐಟಮ್ ಸಿಕ್ತು ಅಂತ ಹೇಳಿ. ನಾನು ಬಂದಾಗ ಡಂಬಲ್ಸು, ಡ್ರೋನು, ಕ್ಯಾಮ್ರಾ ಎಲ್ಲ ಇತ್ತು. ಆದರೆ ನಂಗೆ ಅದು ಕ್ಯಾಮ್ರಾ ವರ್ಕ್ ಆಗುತ್ತೋ ಇಲ್ವೋ ಅಂತ ಡೌಟ್ಗೆ ತೊಗೊಳ್ಳಿಲ್ಲ. ಇಲ್ಲಿ ಲ್ಯಾಪ್ಟಾಪು, ಕಂಪ್ಯೂಟರ್ ಎಲ್ಲ 4,000 9,000 ಗಂಟ ಸಿಗ್ತಾಯಿದೆ. ಎಲ್ಲ ಕಡಿಮೆ ಚೀಪೆಸ್ಟ್ ರೇಟಲ್ಲಿ ಸಿಗ್ತಾಯಿದೆ. ಅದ್ರ ಎಷ್ಟು ದಿನ ಬಾಳಿಕೆ ಬರುತ್ತೆ ಅಂತ ಗೊತ್ತಿಲ್ಲ. ನಾನು ಇದನ್ನ ರೆಕಮೆಂಡ್ ಮಾಡೋದು ರಫ್ ಆ್ಯಂಡ್ ಟಫ್ ಯೂಸ್ ಮಾಡೋ ಅಂಥ ಐಟಮ್ಸ್ ಮಾತ್ರ ತೊಗೊಳ್ಳಿ. ಈಗ ಇದರಿಂದ ನಾವು ಕಲಿಬೋದಂತಹ ಮಾರಲ್ ವ್ಯಾಲ್ಯೂ ಏನು ಅಂದರೆ, ನೀವು ಬಾರೆಲ್ಲೋ ಪಬ್ಬೆಲ್ಲೋ ಹೋಗಿ ನಿಮ್ಮ ಲೈಫ್ ಪಾರ್ಟ್ನರ್ನ ಹುಡ್ಕೋಕ್ಕಾಗಲ್ಲ. ಸರಿಯಾದ ಜಾಗದಲ್ಲಿ ಸರಿಯಾಗಿರೋ ಐಟಮ್ ಹುಡುಕಬೇಕು. ಅದಕ್ಕೆ ನೀವು ತುಂಬ ಚೂಸಿಯಾಗಿರ್ಬೇಕಿಲ್ಲಿ. ಕಡಿಮೆ ದುಡ್ಡಿಗೆ ಸಿಗುತ್ತೆ ಅಂತ ತೊಗೋಬಾರ್ದು, ಆಮೇಲೆ ಒಂದು ದಿವಸ ಕೈ ಕೊಡುತ್ತೆ ಗಾಯ್ಸ್. ಮತ್ತು ಅವ್ರು ಹೇಳಿದ ರೇಟ್ನ ತಕ್ಷಣ ದುಡ್ಡು ಕೊಟ್ಬಿಟ್ಟು ಬಂದಬೇಡಿ. ನೀವು ಅಲ್ಲಿ ಬಾರ್ಗೇನ್ ಮಾಡಬೇಕು. ಬಾರ್ಗೇನ್ ಮಾಡಿದಷ್ಟು ನಿಮಗೆ ಲಾಭ. ಸೊ ಮೊದಲಿಂದನೂ ಇಂಟ್ರೋವರ್ಟ್ ಆಗಿರೋಂಥ ನನಗೆ ಬಾರ್ಗೇನ್ ಅನ್ನೋದು ತುಂಬ ಹೊಸ ಕಾನ್ಸೆಪ್ಟು. ನಾನು ಯಾವಾಗಲೂ ನೋಡಿದ್ದೆ ಆಂಟಿದಿರು, ಅಜ್ಜಿದಿರು ಬಾರ್ಗೇನ್ ಮಾಡೋದನ್ನ. ಆದರೆ ನಾನು ಯಾವತ್ತೂ ಬಾರ್ಗೇನ್ ಮಾಡಿರಲಿಲ್ಲ. ಅಂದರೂ ಬಾರ್ಗೇನ್ ಮಾಡೋದನ್ನ ಸ್ವಲ್ಪ ಕಲ್ತ್ಕೊಂಡೆ. ನೀವು ಫಸ್ಟು ಅವ್ರ ರೇಟು ನಿಮ್ಮ ರೇಟು ಹೇಳಬೇಕು. ಒಂದು ರೇಟ್ ನೀವು ಕೊಡೋ ರೆಡಿ ಇರೋ ರೇಟ್ ಹೇಳಿದ್ಮೇಲೆ ಅವ್ರು ಒಪ್ಪಲಿಲ್ಲ ಅಂದರೆ ನೀವು ಮುಂದೆ ಅಂಗಡಿಗೆ ಹೊಟ್ಟೋಗ್ಬಿಡಿ. ಅವ್ರಿಗೇನಾದ್ರು ಅವರೇ ಕರೆದಿಯಾಗ ನೀವು ಹೇಳಿದ ರೇಟ್ಗೆ ಕೊಡ್ತಾರೆ. ಸ್ವಲ್ಪ ಟೈಮ್ ತೊಗೊಳುತ್ತೆ. ಮಾತಾಡ್ತಾ ನಿಂತ್ಕೊಳ್ಳಿ. ಕೆಲವರು ಜಗಳಕ್ಕೂ ಬಂದುಬಿಡ್ತಾರೆ ಅಂಗಡಿಯವರು. ಹುಷಾರಾಗಿರಿ. ನಿಮ್ಮ ಹುಷಾರಲ್ಲಿ ನೀವು ಇರಬೇಕು ಅಷ್ಟೇ. ನಿಮ್ಮ ದುಡ್ಡು, ನಿಮ್ಮ ಫೋನು, ನಿಮ್ಮ ಥಿಂಗ್ಸು ಕಣ್ಬಿಡೋಷ್ಟರಲ್ಲಿ ಎಲ್ಲ ಹೊರ್ಟೋಗುತ್ತೆ. ಆಲ್ ದಿ ಬೆಸ್ಟ್ ಗಾಯ್ಸ್. ಓಕೆ, ಬಾಯ್ ಗಾಯ್ಸ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನೀವು ಏನಾದ್ರು ಶಾಪಿಂಗ್ ಮಾಡಿದರೆ ಚೆನ್ನಾಗಿರೋ ಐಟಮ್ ಸಿಕ್ಕಿರುತ್ತೆ ಅಂತ ಅನ್ಕೋತೀನಿ. ಯಾವ್ದಾದ್ರು ಚೆನ್ನಾಗಿರೋ ಐಟಮ್ ಸಿಕ್ಕಿದರೆ ಕಾಮೆಂಟ್ ಮಾಡಿ, ಗೊತ್ತಾಗಲಿ ಎಲ್ರಿಗೂ.